summer we met. Everyone, welcome back to my channel. ನೀವು ನೋಡ್ತಿದ್ದೀರಿ ಖುಷಿ ಕನ್ನಡ ಬ್ಲಾಗ್ಸ್. ನಾನು ಖುಷಿ ಅಂತ ಹೇಳಿ ಇವತ್ತಿನ ಟಾಪಿಕ್ ಮೀಶೋ ರೀಸೆಲ್ಲರ್ ಇರ್ತಾರಲ್ವಾ, ಸೊ ಅವರಿಗೆ ಯಾವಾಗ ಅವರು ತಮ್ಮ ಮೊಬೈಲಲ್ಲಿ ಲಾಗಿನ್ ಮಾಡ್ತಾರೆ, ಮೀಶೋ ಆ್ಯಪಲ್ಲಿ ಲಾಗಿನ್ ಮಾಡ್ತಾರೆ, ಸೈನ್ ಅಪ್ ಮಾಡ್ತಾರೆ, ಸೊ ಆವಾಗ ಅವರಿಗೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಅಕೌಂಟ್ ವೆರಿಫೈಡ್ ಆಗ್ತಾ ಇಲ್ಲ, ಫೇಲ್ ಆಗ್ತಾ ಇದೆ ಅಂತ ಕೂಡ ಬರುತ್ತೆ. ಅದಿಲ್ಲ ಅಂತಂದರೆ ನಿಮ್ಮ ಅಕೌಂಟ್ ಪರ್ಮನೆಂಟಾಗಿ ಬ್ಲಾಕ್ ಆಗಿದೆ ಅಂತ ಕೂಡ ಬರ್ಬೋದು. ಸೊ ಯಾಕೆ ಇದು ಬರುತ್ತೆ, ಮೇನ್ ರೀಸನ್ ಏನು, ಇದರ ಸೊಲ್ಯೂಷನ್ ಏನು ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೇನೆ ಅಂತ. ಓಕೆ, ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ನನ್ನ ಚಾನಲ್ ನೋಡ್ತಾ ಇದ್ರು, ಸೊ ನೀವು ನನ್ನ ಚಾನಲ್ಗೆ ಹೊಸದಾಗಿದ್ದು ಈ ವಿಡಿಯೋ ನಿಮಗೆ ಏನಾದರೂ ಸ್ವಲ್ಪ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಅದರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಚಾನಲ್ನ, ಇದೇ ರೀತಿ ಹೊಸ ವೀಡಿಯೋಸ್ಗಳಿಗಾಗಿ. ಸೊ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೀಶೋ ಇಂಡಿಯಾದ ನಂಬರ್ 1 ರೀಸೆಲ್ಲಿಂಗ್ ಆ್ಯಪ್. ಇದರಲ್ಲಿ ಸುಮಾರು ಜನ ವರ್ಕ್ ಮಾಡ್ಲಿಕ್ಕತ್ತಾರೆ. ಜನ ಎಲ್ಲ ಲಾಕ್ಡೌನ್ ಯಾವಾಗಿದೆ, ಕೊರೋನಾ ಯಾವಾಗಾಗಿದೆ, ಸೊ ಅವಾಗಿಂದ ಎಲ್ಲರೂ ಕೂಡ ಇಲ್ಲಿ ವರ್ಕ್ ಮಾಡ್ಲಿಕ್ಕತ್ತಾರೆ. ಬಟ್ ಆದರೆ ಈ ಆ್ಯಪಲ್ಲಿ ಸುಮಾರು ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಅದರ ಸಂಬಂಧಪಟ್ಟಂತೆ ಸುಮಾರು ವೀಡಿಯೋಸ್ ನಾನು ಆಲ್ರೆಡಿ ಮಾಡಿದ್ದೀನಿ. ಯಾರು ನೋಡಿಲ್ಲ ಅಕಸ್ಮಾತ್ ಅಂತಂದರೆ ಸೊ ಪ್ಲೇ ಲಿಸ್ಟಲ್ಲಿ ನಾನು ಕೊಟ್ಟಿರ್ತೀನಿ, ಅಥವಾ ಐ ಬಟನ್ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇವಾಗ ನಾವು ಮಾತಾಡ್ತಾ ಇರೋದು, ಯಾವಾಗ ನೀವು ನಿಮ್ಮ ಮೊಬೈಲಲ್ಲಿ ಮೀಶೋ ಅಕೌಂಟನ್ನು ಸೈನ್ ಅಪ್ ಮಾಡ್ತೀರಿ, ಆವಾಗ ಅಂದರೆ ಲಾಗಿನ್ ಮಾಡ್ತೀರಿ, ಸೊ ಆವಾಗ ನಿಮಗೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಐಡೆಂಟಿಫೈ ವೆರಿಫಿಕೇಷನ್ ಫೇಲ್ಡ್ ಆಗಿದೆ ಅಂತ ಹೇಳಿ ಬರ್ತೈತಿ. ಅದರ್ವೈಸ್ ನಿಮ್ಗೆ ಬ್ಲಾಕ್ ಆಗಿದೆ ಅಂತ ಕೂಡ ಬರ್ಬೋದು. ಸೊ ಇವೆರಡು ಎದಕ್ಕೆ ಬರ್ತಾವೆ ಅಂತಂದರೆ ಮೇನ್ ಇರೋದು 2 ರೀಸನು. ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ, ನೀವು ಯಾವ ರೀತಿ ಕಸ್ಟಮರ್ನ ಹಿಡಿತೀರಿ ಅಂತಂದರೆ, ಅವರಿಗೆ ಪ್ರಾಡಕ್ಟ್ ಬೇಡಾಗಿರುತ್ತೆ, ಬಟ್ ಆದರೆ ನೀವು ಜಬರ್ದಸ್ತಿ ಅವ್ರಿಗೆ ಪ್ರಾಡಕ್ಟ್ಗಳನ್ನು ನೀವು ಕೊಡ್ತಾ ಇರ್ತೀರಿ ಅಂತ ಅಂದ್ಕೊಳ್ರಿ, ಅಥವಾ ನೀವು ಆರ್ಡರ್ ಹಾಕಿಬಿಡ್ತೀರಿ. ಅದು ಸುಮಾರು ಬಾರಿ ಏನಾಗುತ್ತೆ, ನಿಮ್ಮ ಆ್ಯಪ್ ಏನು ಪ್ರೊಫೈಲ್ ಇರ್ತದೆ ಅದ್ರ ಮುಖಾಂತರ ಅವ್ರಿಗೆ ಪ್ರಾಡಕ್ಟ್ ಹೋಗ್ತಿರ್ತಾವೆ. ಯಾವ್ರಿಗೆ ನಾವು ಆರ್ಡರ್ ಹಾಕಿದ್ರು ಕೂಡ ಅದು ಅಲ್ಲಿ ಕೌಂಟ್ ಕೂಡ ಆಗ್ತಾ ಇರುತ್ತೆ, ಮೀಶೋದವ್ರು ನೋಡ್ತಿರ್ತಾರೆ ಕೂಡ. ಸೊ ನೀವು ನಿಮ್ಮ ಅಕೌಂಟಿಂದ ಎಷ್ಟು ನೀವು ಆರ್ಡರ್ ಹಾಕ್ತಿರ್ತೀರ ಅದೆಲ್ಲ ಆಲ್ಮೋಸ್ಟ್ ನಿಮಗೆ ಕ್ಯಾನ್ಸಲ್ ಆಗಿ ಬರ್ತಿರ್ತಾವೆ. ಸೊ ಎಷ್ಟು ಪ್ರಾಡಕ್ಟ್ಗಳನ್ನ ಕಸ್ಟಮರ್ಗಳು ಕ್ಯಾನ್ಸಲ್ ಮಾಡ್ತಾರೆ, ಅಥವಾ ನೀವು ಕ್ಯಾನ್ಸಲ್ ಮಾಡ್ತೀರಿ, ಬರೀ ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್. ಸೊ ಕ್ಯಾನ್ಸಲ್ ಎಷ್ಟು ನೀವು ಮಾಡ್ಲಿಕ್ಕತ್ತೀರಿ ಅದನ್ನು ನೋಡ್ಕೊಂಡು ಅವ್ರು ಏನು ನೋಡ್ತಾರೆ, ಇಮಿಡಿಯೇಟ್ ನಿಮಗೆ ಬ್ಲಾಕ್ ಮಾಡಿಬಿಡ್ತಾರೆ. ಆಲ್ಮೋಸ್ಟ್ ನಿಮ್ಮದು ಅಕೌಂಟೇ ಬ್ಲಾಕ್ ಆಗುತ್ತೆ. ಯಾವ ನಿಮ್ಮ ಮೊಬೈಲ್ ನಂಬರಿಂದ ನೀವು ಲಾಗಿನ್ ಮಾಡಿರ್ತೀರಿ ನೋಡಿ, ಅದು ಕಂಪ್ಲೀಟಾಗಿ ಬ್ಲಾಕ್ ಆಗುತ್ತೆ. ನೀವು ಯಾವಾಗೂ ಓಪನ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಮತ್ತೊಂದು ಏನಾಗುತ್ತೆ ಅಂತಂದರೆ, ನೀವು ಪದೇ ಪದೇ ಒಂದು 10 ಮನೆ ಕೆಲವೊಬ್ಬರದ್ದು 3-4 ಮೊಬೈಲ್ ಇರ್ತಾವೆ. ಕೆಲವೊಮ್ಮೆ ಇದ್ರಾಗ ಲಾಗಿನ್ ಮಾಡಿದ್ದೀನಿ, ಕೆಲವೊಬ್ಬರು ಅದ್ರಾಗ ಲಾಗಿನ್ ಮಾಡಿದ್ದೀನಿ, ಆ ರೀತಿ ಮಾಡಬಾರ್ದು. ಮತ್ತೊಂದು ಮೇನ್ ಪ್ರಾಬ್ಲಮ್ ಏನಂತಂದರೆ, ಸುಮಾರು ಜನ ಏನು ಮಾಡ್ತಾರೆ, 4-5 ಮೊಬೈಲ್ ಇರ್ತಾವೆ ಮನೆಯೊಳಗೆ, 4-5 ಮೊಬೈಲ್ ಒಳಗೆ ಬೇರೆ ಬೇರೆ ಮೊಬೈಲ್ ತೊಗೊಂಡು ಬೇರೆ ಬೇರೆ ಮೊಬೈಲಲ್ಲಿ ಲಾಗಿನ್ ಮಾಡ್ತೀರಿ, ನೀವು ಸೈನ್ ಅಪ್ ಮಾಡ್ತೀರಿ ಮೀಶೋದಲ್ಲಿ. ಇದರಿಂದ ಮೀಶೋದವ್ರು ಕೂಡ ನಿಮಗೆ ಇಮಿಡಿಯೇಟ್ ಬ್ಲಾಕ್ ಮಾಡ್ತಾರೆ, ನಿಮ್ಮದು ಅಕೌಂಟನ್ನು ಕಂಪ್ಲೀಟಾಗಿ ಅವ್ರು ರದ್ದು ಮಾಡಿಬಿಡ್ತಾರೆ. ಹೀಗಾಗಿ ನೀವು ಮತ್ತೊಮ್ಮೆ ಲಾಗಿನ್ ಮಾಡ್ದಂಗೆ ಅವ್ರು ಮಾಡ್ತಾರೆ. ಮತ್ತು ಅದರೊಳಗೆ ನೀವೇನೋ ಪ್ರಾಫಿಟ್ ಗಳಿಸಿದ್ರು ಕೂಡ ಆ ಅಮೌಂಟ್ ನಿಮ್ಗೆ ಯಾವತ್ತೂ ಸಿಗೋದಿಲ್ಲ ಒಳ್ಳೆ. ಸೊ ಮತ್ತು ನೀವು ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಇಮೇಲ್ ಮಾಡಿದ್ರು ಮೀಶೋಗೆ, ಅಥವಾ ನೀವು ಕಸ್ಟಮರ್ ಕೇರ್ಗಳು ಕೂಡ ನೀವು ಎನ್ಕ್ವೈರಿ ಮಾಡಿದ್ರು ಕೂಡ ಏನು ಫಾಯ್ದೆ ಆಗೋದಿಲ್ಲ, ಕಂಪ್ಲೀಟ್ ನಿಮ್ಮ ಅಕೌಂಟ್ ಬ್ಲಾಕ್ ಮಾಡ್ಬಿಡ್ತಾರೆ. ಸೊ ಇವೆರಡು ಮೇನ್ ರೀಸನ್ ಅದ. ಬಾಕಿ ಸಣ್ಣ ಪುಟ್ಟ ರೀಸನ್ಸ್ ಇರ್ತಾವೆ, ಬಟ್ ಆದರೆ ಅದಕ್ಕೆಲ್ಲ ನಾನು ಉತ್ತರ ಕೊಟ್ಟಿರ್ತೀನಿ ನೀವು ಕಮೆಂಟ್ ಒಳಗನ. ಬಟ್ ಆದರೆ ಇವೆರಡು ಮೇನ್ ರೀಸನು. ಇವೆರಡು ತಪ್ಪುಗಳನ್ನ ಯಾವತ್ತೂ ಮಾಡೋಕ್ಕೆ ಹೋಗಬೇಡ್ರಿ. ಯಾವತ್ತು ನೀವು ರೀಸೆಲ್ಲರ್ ಆಗಿರಿ ಅಥವಾ ಇದ್ರಲ್ಲಿ ವರ್ಕ್ ಮಾಡ್ಲಿಕ್ಕತ್ತೀರಿ ಅಂತಂದ್ರೆ, ಮುಖ್ಯವಾಗಿ ನೀವು ಅಂಥ ಕಸ್ಟಮರ್ ಹಿಡಿಬೇಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು. ಆ್ಯಂಡ್ ನೀವು ಏನು ಪ್ರಾಡಕ್ಟ್ ಹಾಕ್ತಿರೋ ಅವ್ರು ರಿಸೀವ್ ಮಾಡುವಂಥವ್ರು ಇರಬೇಕು. ಅದನ್ನು ಬಿಟ್ಟು ಎಲ್ಲರೂ ಕ್ಯಾನ್ಸಲ್ ಮಾಡೋರು ನೀವು ಹಿಡಿದು ಜಬರ್ದಸ್ತಿ ಹಾಕ್ಲಿಕ್ಕತ್ರಿ, ಅಥವಾ ಬೇರೆ ಯಾವುದೋ ಕಾರಣದಿಂದ ಕಸ್ಟಮರ್ಸ್ ಎಲ್ಲರೂ ಏನು ಮಾಡ್ತಾರಂದರೆ ಅದನ್ನು ಬ್ಯಾಡ್ ಅಂತ ಹೊಳೆ ಕಳಿಸಿದ್ರು, ಕ್ಯಾನ್ಸಲ್ ಮಾಡಿದ್ರು ಅಂತಂದರೆ ಡೆಫಿನೆಟ್ಲಿ ನಿಮ್ಮ ಅಕೌಂಟು ಬ್ಲಾಕ್ ಆಗುತ್ತೆ, ಅಥವಾ ನಿಮ್ಮದು ರದ್ದು ಮಾಡ್ತಾರೆ ನಿಮ್ಮ ಅಕೌಂಟ್ನ. ಸೊ ಮತ್ತೊಳ್ಳೆ ನೀವು ಏನೇನು ಇದುವರೆಗೂ ಕಳಿಸಿರ್ತೀರ ಆ ಅಮೌಂಟ್ ಕೂಡ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ಸಾಮಾನ್ಯವಾಗಿ ಇವಾಗ ಎಲ್ಲರೂ ಫೇಸ್ ಮಾಡ್ತಾ ಇರೋದು, ರೀಸೆಲ್ಲರ್ ಮತ್ತು ಕಸ್ಟಮರ್ ಇಬ್ಬರು ಕೂಡ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋದು. ರೀಫಂಡ್ ಅಮೌಂಟ್ ನಮ್ಮ ಅಕೌಂಟಿಗೆ ಬಂದಿಲ್ಲ, ಅದಲ್ಲದೆ ನಾವು ಎಕ್ಸ್ಚೇಂಜ್ ಏನು ಮಾಡಿದ್ರು ಅಕಸ್ಮಾತ್ ಬೇರೆ ಪ್ರಾಡಕ್ಟ್ನ ಹೆಂಗೆ ಚಾಯ್ಸ್ ಮಾಡೋದು, ಸುಮಾರು ಪ್ರಾಬ್ಲಮ್ಸ್ ಬರ್ಲಿಕ್ಕತ್ತಾವು. ಸೊ ಇದನ್ನು ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ ನಾನು, ಅದರಿಂದ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಕೋತೀನಿ. ಆ್ಯಂಡ್ ನೀವೇನಾದರೂ ಇನ್ಸ್ಟಾಗ್ರಾಮ್ ID ಇದ್ದು ನೀವು ಅದರಲ್ಲಿ ಅಕೌಂಟ್ ಇದ್ದರೆ ಡೆಫಿನೆಟ್ಲಿ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡಿರಿ. ಅಲ್ಲಿ ಕೂಡ ನಾನು ನಿಮಗೆ ಇಮಿಡಿಯೇಟಾಗಿ ರಿಪ್ಲೈ ಕೊಡೋದಕ್ಕೂ ಸ್ವಲ್ಪ ಹೆಲ್ಪ್ ಆಗ್ತದೆ. ಆ್ಯಂಡ್ ಅಲ್ಲಿ ಸ್ವಲ್ಪ ಇನ್ನೂ ಕಮ್ಯುನಿಕೇಷನ್ ನಮ್ಮದು ಕ್ಲೋಸ್ ಆಗ್ಬೋದು. ಸೊ ಇದನ್ನು ಮಾಡ್ಬೋದು ಅಂತ ನಾನು ಅನ್ಕೋತೀನಿ. ಸೊ ಯಾರಾದರೂ ಇನ್ಸ್ಟಾಗ್ರಾಮ್ ID ಇದೆ, ಸುಮಾರು ಜನ ಇನ್ಸ್ಟಾಗ್ರಾಮ್ ID ಇರೋದಿಲ್ಲ, ಬಟ್ ಅಕಸ್ಮಾತ್ ಇದ್ದರೆ ಡೆಫಿನೆಟ್ಲಿ ನೀವು ಅಲ್ಲಿ ನನ್ನ ಫಾಲೋ ಮಾಡಿರಿ. ಮುಖ್ಯವಾಗಿ ನಾನು ಇವತ್ತು ವಿಡಿಯೋದಲ್ಲಿ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ಒಂದು, ನೀವು ಹಗಲೆಲ್ಲ ಬೇರೆ ಬೇರೆ ಮೊಬೈಲಿಂದ ಲಾಗಿನ್ ಮಾಡಬೇಡ್ರಿ ಮೀಶೋದಲ್ಲಿ ನಿಮ್ಮ ಅಕೌಂಟಿಗೆ. ಆ್ಯಂಡ್ ಮತ್ತೊಂದು, ನೀವು ಪ್ರಾಡಕ್ಟ್ಗಳನ್ನು ಅಂಥವ್ರಿಗೆ ಮಾರಿ ಯಾರು ಪ್ರಾಡಕ್ಟನ್ನು ರಿಸೀವ್ ಮಾಡ್ಕೋತಾರೋ ಕಸ್ಟಮರು, ಅಕಸ್ಮಾತ್ ನೀವು ಕೂಡ ಪರ್ಸ್ನಲಿ ಹೇಳ್ತಿರೋದು ಯಾವುದಾದ್ರು ಪ್ರಾಡಕ್ಟ್ ನಾವು ಹಗಲೆಲ್ಲ ತೊಗೊಂಡು ಅದನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಡೆಫಿನೆಟ್ಲಿ ನಿಮ್ಮ ಅಕೌಂಟು ಬ್ಲಾಕ್ ಆಗುತ್ತೆ. ಇವೆರಡೂ ನೀವು ನೆನಪಿಟ್ಕೊಂಡ್ರೆ ನಿಮ್ಮ ಅಕೌಂಟ್ ಯಾವಾಗಲೂ ಬ್ಲಾಕ್ ಆಗೋದಿಲ್ಲ. ನಿರಂತರವಾಗಿ ನೀವು ನಿಮ್ಮ ಬಿಸ್ನೆಸ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದೆ ವಿಡಿಯೋದನ್ನು ಮತ್ತೆ ನಿಮ್ಗೆ ಸಿಗ್ತೇನೆ ಅಂತ. ಅಲ್ಲಿವರೆಗೂ ನಮಸ್ಕಾರ.